ಹಲೋ. ಹಾ. ಗೋಪಾಲಕೃಷ್ಣ MLA ಅವರಲ್ವಾ? ಹಾ, ಸರ್ ನಮಸ್ತೆ. ನಮಸ್ಕಾರ ಹೇಳಿ. ಸರ್ ಸೃಷ್ಟಿ ಟೈಮ್ಸ್ ಇಂದ ಮಹಾಂತೇಶ್ ಅಂತ ಹೇಳಿ. ಹಾ, ಸೃಷ್ಟಿ ಟೈಮ್ಸ್ ಇಂದ ಸರ್ ಮಹಾಂತೇಶ್. ಸೃಷ್ಟಿ. ಸೃಷ್ಟಿ ಟೈಮ್ಸ್ ಹಾ, ಮೀಡಿಯಾದಿಂದ. ಹಾ. ಇದು ನೀವು 7 ಬಾರಿ ಗೆದ್ರು ನಿಮ್ಗೆ ಇವಾಗ ಅವಕಾಶ ತಪ್ಪಿತಲ್ಲ, ಅದಕ್ಕೆ ಏನ್ ಹೇಳ್ತೀರಾ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ವಿ ಸರ್. ಏನ್ ಹೇಳದ್ ಸರ್, 7 ಬರಲ್ಲ, ಇನ್ನು 10 ಸಾರಿ ಗೆದ್ರು ಸೋಲಿಸ್ತಾರೆ ನಮ್ಮನ್ನು. ಜನ ಯಾಕೆ ಗೆಲ್ಲಿಸ್ತಾರೆ, ಇವ್ರು ಸೋಲಿಸ್ತಾರೆ. ಇದಕ್ಕೆ ನೀವೇನ್ ಹೇಳ್ತಿದ್ದೀರಾ ಸರ್? ಅಲ್ಲ, ಏನ್ ನಮ್ ಕರ್ಮ ಅಂದ್ಕೋಬೇಕು, ಸುಮ್ನೆ ಆಗ್ಬೇಕು ಅಲ್ಲ, ಅಷ್ಟೇ. 7 ಸರಿ ಗೆದ್ದಿದ್ರಲ್ವಾ? ನೋಡೋಣ, ಇನ್ನೂ ಒಂದ್ 2-3 ಸಾರಿ ಗೆದ್ದು ಬಿಡ್ತೀನಿ, ಅವಾಗ್ಲೂ ಸೋಲಿಸ್ಕೊಂತ ಹೋಗ್ತಾನೆ ಇರ್ಲಿ ಇವ್ರು. ಎಷ್ಟ್ ಸಾರಿ ಸೋಲಿಸ್ತಾರೋ ಇವ್ರು ಸೋಲಿಸ್ಲಿಲ್ಲಿ. ನಾನು ಎಷ್ಟ್ ಸಾರಿ ಗೆಲ್ಬೇಕು ಅಷ್ಟ್ ಸಾರಿ ಗೆಲ್ತಾ ಇರ್ತೀನಿ. ಕ್ಷೇತ್ರದಲ್ಲಿ ಗೆದ್ದು ಬರ್ತೀನಿ, ಇವ್ರು ಏನ್ ಮಾಡ್ತಾರೆ ನೋಡೋಣ ಅಂತೀರಾ? ಓಕೆ. ಇದ್ರಲ್ಲಿ ನೀವೇನೀಗ ಬೇಜಾರಾಗಿಲ್ವಾ ಸರ್ ಆಗಿದ್ರೆ? ಅಲ್ಲ, ಬೇಜಾರಿಲ್ದಂಗೆ ಇರುತ್ತೇನಪ್ಪ. 2 ಸಾರಿ 3 ಸಾರಿ ಗೆದ್ದಿರೋ ಅದಕ್ಕೆ ಮಂತ್ರಿ ಮಾಡಿ, ಹೌದೌದು ಆಡೋ ಹುಡುಗರು ಗೋಲಿ ಆಡೋ ಹುಡುಗರು ನಮ್ಮ ಎದುರಿಗೆ ಮಂತ್ರಿ ಮಾಡಿ. ಹೌದು. ನಾವು ಶಟ್ಲ್ ಕಾಕ್ ಆಡೋರು, ಬ್ಯಾಡ್ಮಿಂಟನ್ ಆಡೋರು ಮನೆಗ್ ಕಳ್ಸಿದ್ರೆ ಹೆಂಗೆ? ಹೌದು, ಖಂಡಿತ. ಇದು ಮುಂದೆ ಬಹಳ ಬೇಜಾರ ಸಂಗತಿನೇ. ಖಂಡಿತವಾಗ್ಲೂ ಬೇಜಾರಾಗಿದೆ. ಇದಕ್ ಮುಂದಿನ ನಿರ್ಧಾರ ಏನಾದ್ರು ಇದಾವ ಸರ್? ಕೆಲವರು ರಾಜೀನಾಮೆ ಅಂತಾರೆ, ನೀವು ನಿಮ್ಮ ಈಗೇನ್ ರಾಜೀನಾಮೆ ಕೊಟ್ಟರು ಪ್ರಯೋಜನ ಏನಾಗುತ್ತೆ ಈಗ? ಹೌದೌದು. ಸರ್ಕಾರಕ್ಕೆ ಏನ್ ತೊಂದ್ರೆ ಆಗಲ್ಲ. ಏನಾಗಲ್ಲ. ಹೌದು, ಒಬ್ರು ಇಬ್ರು 5 ಜನ ಕೊಟ್ರು ಏನ್ ತೊಂದ್ರೆ ಆಗಲ್ಲ. ಏನಾಗಲ್ಲ. ಮುಂದೆ 28ಕ್ಕೆ ನೋಡೋಣ ಅಂತೀರಾ? ಇಲ್ಲಿಲ್ಲ, ಹಂಗೇನಿಲ್ಲ. ಸ್ವಲ್ಪ ಇನ್ನು ನಾವೆಲ್ಲ ಯೋಚನೆ ಮಾಡ್ತಾ ಇದೀವಿ, ಎಲ್ಲ MLA ಗಳೆಲ್ಲ ಸೇರ್ಕೊಂಡು. ಓಕೆ. ಬಟ್ ಎಲ್ಲ ಒಂದ್ ಕಡೆ ಸರಿ ಮಾಡ್ಬೇಕಲ್ಲ. ಹಿಂಗ ಹೈಕಮಾಂಡ್ ದೃಷ್ಟಿಗಳು ಹಿಂಗೆ ಈ ತರ ಎಲ್ಲ ನಿರ್ಧಾರಗಳು ತಗೊಂಡ್ರೆ ಹೌದು, ಸೀನಿಯರಿಟಿ ಅನ್ನೋದು ಇರುತ್ತಲ್ವಾ? ಗುಲಾಮ್ಗಿರಿನೇ ಆಗುತ್ತೆ. ಇನ್ನ ಹೌದು, MLA ಮಂತ್ರಿ ಮಗ ಮಂತ್ರಿನೇ ಆಗ್ತಾನೆ, CM ಮಗ CM ಆಗ್ತಾನೆ, ಇದೇ ತರನಾ? ಅಲ್ಲ, ಗುಲಾಮ್ಗಿರಿ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಈ ತರ ಇದೆ. ಡೆಮಾಕ್ರಸಿಯಲ್ಲಿ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇರ್ಬೇಕಲ್ಲ, ಈಕ್ವಲ್ ಆಪರ್ಚುನಿಟೀಸ್ ಇರ್ಬೇಕು. ಅವ್ರು 6 ಸಾರಿ 7 ಸಾರಿ ಗೆದ್ದಿರೋರೆಲ್ಲ ಏನೇನೋ ಆಗೋಗ್ಬಿಟ್ಟಾರ, ದೊಡ್ಡವರು. ಖಂಡಿತ. ಮತ್ ನಾವ್ ಗೆದ್ದಿರೋ ಕನಿಷ್ಠ ಅಂದ್ರೆ ಒಂದು ಜೀವನದಲ್ಲಿ ಒಂದ್ ಸರಿನೂ ಮಿನಿಸ್ಟರ್ ಮಾಡ್ತಕ್ಕಂತ ನಾವ್ ಯಾಕೆ ಬರ್ಬೇಕಾಯ್ತು ಕಾಂಗ್ರೆಸ್ ಪಾರ್ಟಿಗೆ? ಹೌದು. ಬಂದಿದ್ದೇನಂದ್ರೆ ಪಾರ್ಟಿ ಬಂದ್ರೆ ಗೆದ್ರೆ ನಮ್ಗೇನೋ ಒಂದ್ ಅವಕಾಶ ಐತೆ ಅಂತ ಬಂದಿವಪ್ಪ. ಇವ್ರು ಈ ರೀತಿ ಮನ್ಸಿಗೆ ನೋವು ಮಾಡಿದ್ರೆ ಭರವಸೆ ಏನಾದ್ರು ಕೊಟ್ಟಿದ್ರ ಸರ್ ನಿಮ್ಗೆ? ಎಲ್ಲ ಹೇಳಿದ್ರಲ್ಲ ಮಹೇಶ್ ಅವ್ರು, ಮಹಂತೇಶ್ ಎಲ್ಲ ಹೇಳಿದ್ರ ಭರವಸೆಗಳಲ್ಲಿ. ಅಟ್ ದ ಟೈಮ್ ಆಫ್ ಜಾಯ್ನಿಂಗ್ ದಿ ಪಾರ್ಟಿ ಪ್ರಾಮಿಸ್ಡ್. ಏನೋ ಅವೆಲ್ಲ ಎಲ್ಲಿ ನಡೀತಾವ ಇವೆಲ್ಲ ರಾಜಕೀಯದಲ್ಲಿ? ಮೊದ್ಲು ಇತ್ತಲ್ಲ ಆ ಕಮಿಟ್ಮೆಂಟ್ಗಳು, ಆ ಒಂದು ಏನು ಜಿಸ್ಕ ಲಾಟಿ ಉಸ್ಕ ಬೈಸಿ ಅಂತ ಆಗಿದೆ ಈಗ. ಈಗ ಮುಸ್ಲಿಂ ಕಮ್ಯುನಿಟಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಈಗ ST ಕಮ್ಯುನಿಟಿಗೆ ಸ್ವಲ್ಪ ಕಡಿಮೆ ಆಯ್ತು. SC ST ಕಮ್ಯುನಿಟಿಗೆ ಎಷ್ಟಿಗೇನ್ ಕಡಿಮೆ ಕೊಟ್ಟಿಲ್ಲ, ಇರೋದು ಒಂದು 55-60 ಲಕ್ಷಕ್ಕೆ 3 ಜನ ಕೊಟ್ಟಿದಾರಲ್ಲ. ಹೌದೌದು, 3 ಕೊಟ್ಟಿದ್ದಾರೆ. ಅದ್ರಲ್ಲಿ ನೋಡ್ಬಿಟ್ಟು ನಿಮಗೊಂದು ಸೀನಿಯರಿಟಿ ಇತ್ತು, ಕೊಡ್ಬೋದಾಗಿತ್ತು. ಅದ್ರಾಗ ಯಾರ ಇಬ್ರು ಕೊಟ್ಟಿರೋದ್ರಲ್ಲಿ ಬಂದ್ ಕಿತ್ತಾಕ್ಬೋದಾಯ್ತಲ್ಲ. ಹೌದೌದು, ಖಂಡಿತ. ಅವೆರಡು ಪ್ರಾಡಕ್ಟ್ಸ್ ನನ್ವೇ ಅವು. ಹೌದು, ಸೀನಿಯರಿಟಿ ಇತ್ತು ನಿಮ್ದು. ನಾನೇ ತಂದಿದ್ದು ಅವನ್ನ. ಅವಕಾಶ ಇತ್ತು ನಿಮ್ಗೆ. ಅಷ್ಟೇ. ಈಗ ಪ್ರೊಫೆಸರ್ಸ್ ಆಗಿರೋ ಪಾಠ ಮಾಡ್ತಾರೆ ಹುಡುಗರಿಗೆ, IAS ಆಗ್ತಾರೆ, IPS ಆಗ್ತಾರೆ. ಹೌದೌದು. ಪ್ರೊಫೆಸರ್ ಕೆನಾಟ್ ಬಿ ಏನ್ IFS ಆರ್ IAS. ಹಾಗಾಗಿ ನನ್ನ ಪರಿಸ್ಥಿತಿ ಹೇಳ್ಕೊಡ್ತೀನಿ, ನಾನ್ ಪಾಠ ಹೇಳ್ಕೊಡ್ತೀನಿ. ಅವ್ರು IAS ಆಗ್ತಾರೆ, IPS ಆಗ್ತಾರೆ ಕೆಲವರು. ಪಾಠ ಹೇಳ್ದವನಿಗೆ ಆದ್ರದಿಲ್ಲ, ರಿಟೈರ್ಡ್ ಆಯ್ತು ತಿರ್ಗಾ. ಟೀಚರ್ ಆಗಿರ್ಬೇಕು. ಟೀಚರ್. ಹಂಗಾದ್ರೆ ಇನ್ನು ನಾಳೆ ನಾಡ್ರಲ್ಲಿ ಎಲ್ಲ ಯೋಚನೆ ಮಾಡ್ತೀರಾ ಸರ್? ಯೋಚನೆ ಮಾಡ್ತೀವಿ ಸರ್. ಇನ್ನು ಬಹಳ ಜನ ಇದಾರೆ ನನ್ನಂತವ್ರು. ಎಲ್ಲ ಮಾತಾಡ್ಬೇಕು. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್.